ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಏನು ಅಂದರೆ ನೆನ್ನೆ ಒಂದು ಪರ್ಸ್ನಲ್ ಬಾಡಿಗೆ ಹೋಗಿದ್ದೆ. ಮಧ್ಯಾಹ್ನ ಲೋಡ್ ಮಾಡ್ಕೊಂಡು ಹೋಗಿದ್ದೆ. ಎಲ್ಲಿಗೆ ಅಂದರೆ ಮೆಟ್ರೋ, ಯಶವಂತಪುರ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದಿದ್ದು. ಅಲ್ಲಿ ನೈಟ್ ಅಪಾಯಿಂಟ್ಮೆಂಟ್ ಇದ್ದಿದ್ದು, ಒಂದು 9 ಗಂಟೆಗೆ ಅಂತ ಹೇಳಿದ್ರು. ಇವ್ರು ಬೇಗ ಕಳಿಸ್ಬಿಟ್ಟಿದ್ರು. ನಾನು ಒಂದು 4-5 ಗಂಟೆಗೆ ಅಲ್ಲಿ ಹೋದೆ. ನೈಟ್ ಅನ್ಲೋಡ್ ಆಗುತ್ತೆ ಅಂತಂದರು. ಇನ್ನೇನು ಮಾಡೋದು, ಬಂದ್ಬಿಟ್ಟಿದ್ದೀನಲ್ಲ ಅಂತ ವೆಯ್ಟ್ ಮಾಡಿದೆ ಅಲ್ಲೇ. 9 ಗಂಟೆವರೆಗೂ ನೋಡಿದೆ. ಕೇಳಿದ್ದಕ್ಕೆ 9 ಗಂಟೆ ಆದಮೇಲೆ ಸೆಕೆಂಡ್ ಶಿಫ್ಟ್ ಅವ್ರು ಬರ್ತಾರೆ, ಕೆಲಸ ಮಾಡ್ತಾರೆ, ಅಂದರೆ ಅನ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರು. ಸುಮಾರು ಗಾಡಿಗಳು ಬಂದಿದ್ದು, ಅಂದರೆ ನೈಟ್ ಅನ್ಲೋಡ್ ಆಗೋದು. 10 ಗಂಟೆ ಆಯಿತು, ಯಾರೂ ಬರಲಿಲ್ಲ. ಆಮೇಲೆ 10:15ಲೇನೋ ನಾನೇ ಹೋಗಿ ಕೇಳಿದೆ, ಸರಿ ಗಾಡಿ ಹಾಕ್ರಿ ಅಂತಂದರು. ಗಾಡಿ ಹಾಕಿದಾಗ ಅಲ್ಲಿ ಏನೋ LR ನಂಬರ್ ಇರಲಿಲ್ಲ. ನಮ್ಮದು ನಾನು ಐಟಮ್ ತೊಗೊಂಡೋಗಿದ್ನಲ್ಲ, ಅದ್ರ ಮೇಲೆ LR ನಂಬರ್ ಇಲ್ಲ, ಸೈಡ್ಗೆ ಹಾಕು ಅಂತ ಹೇಳಿದ್ರು. LR ನಂಬರ್ ಇಲ್ಲ ಅಂದರೆ ಏನು ಮಾಡೋದಂತಕ್ಕೆ ಎಲ್ಲ ಪ್ರತಿಯೊಂದನ್ನು ಓಪನ್ ಮಾಡಿ ಚೆಕ್ ಮಾಡಬೇಕು. ಸರಿ ಮಾಡೋಣ ಬಿಡಿ, ನಾನೇ ಮಾಡ್ತೀನಿ ಅಂದೆ. ಅಲ್ಲಿ ಅನ್ಲೋಡ್ ಮಾಡೋರು ಯಾರು ಫ್ರೀ ಆಗಿರಲಿಲ್ಲ. ಯಾಕೆಂದರೆ ನಾನು ದುಡ್ಡು ಕೊಡ್ತೀನಿ ಮಾಡಿರಿ ಅಂದ್ರೂ ಯಾರು ಮಾಡೋಕ್ಕೆ ರೆಡಿ ಇರಲಿಲ್ಲ. ಇನ್ನೇನು ಮಾಡೋದು, ಇವ್ರು ಲೇಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಅಂದಿದ್ದಕ್ಕೆ, ಇಲ್ಲ ಒಬ್ಬರೇ ಮಾಡಿದ್ರೆ ಲೇಟ್ ಆಗಿಬಿಡ್ತದೆ, ನಮ್ಮ ಅನ್ಲೋಡ್ ಅವರೇ ಮಾಡ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ, ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಬರ್ತಾರೆ, ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸೈಡ್ಗೆ ಹಾಕಿದೆ. ಅದಾದಮೇಲೆ ಒಂದು 12 ಗಂಟೆಗೆ ಹೋಗಿ ಕೇಳಿದೆ, ನೈಟ್ 12 ಗಂಟೆಗೆ ಹೋಗಿ ಕೇಳಿದ್ದಕ್ಕೆ ಆಮೇಲೆ ಗಾಡಿ ಹಾಕ್ಸಿದ್ರು. ಒಂದು 12:15ಗೆ ಸ್ಟಾರ್ಟ್ ಮಾಡಿದ್ರು. 1 ಗಂಟೆಗೆ, ನೈಟ್ 1 ಗಂಟೆಗೆ ಊಟಕ್ಕೆ ಹೋದರು. 2 ಗಂಟೆಗೆ ಬಂದರು. ಇದೆಲ್ಲ ಆಗಿ ಒಂದು 3:15 ಆಯಿತು, ಅಂದರೆ ಬೆಳಗಿನ ಜಾವ 3:15 ಆಯಿತು. ನಿನ್ನೆ ಸಾಯಂಕಾಲ 4 ಗಂಟೆಗೆ ಹೋಗಿದ್ದು ಲೋಡ್ ಮಾಡ್ಕೊಂಡು, ಬೆಳಗಿನ ಜಾವ 3:15ಗೆ ಅನ್ಲೋಡ್ ಮಾಡಿ. ಏನಂತಂದರೆ 115 ಇದ್ದಿದ್ದು ಬ್ಯಾಗು ಒಂದು 10 ರಿಟರ್ನ್ ಹಾಕಿದ್ರು. ಒಂದು 8 ಬ್ಯಾಗು, ಒಂದು 2 ಬಾಕ್ಸ್ ಇತ್ತು, ರಿಟರ್ನ್ ಹಾಕಿದ್ರು. ಯಾಕೆ ಅಂತಂದರೆ ಇನ್ವೈಸ್, ಅಂದರೆ ಅದ್ರದ್ದು ಇನ್ವೈಸ್ ಇರಲಿಲ್ಲ ಅದರಲ್ಲಿ ಅಂದ್ಬಿಟ್ಟು ರಿಟರ್ನ್ ಹಾಕಿದ್ರು. ಆಮೇಲೆ ಇನ್ನೂ 2 ಬ್ಯಾಗನ್ನ ಶಾರ್ಟೇಜು ಅಂತ ಹೇಳಿದ್ರು. ನಾನು ಬೇರೆ ಗಾಡಿ ಒಳಗಡೆ ಕೂತಿದ್ದೆ. ಎಷ್ಟೊತ್ತು ಅಂತ, ಇವಾಗ ಅವರು ಅನ್ಲೋಡ್ ಮಾಡೋಕ್ಕೆ 3 ಅವರ್ ತೊಗೊಂಡವ್ರೆ. 3 ಅವರು ಅಲ್ಲಿ ಕುಂತ್ಕೊಂಡು ನಾನು ಹೇಳ್ಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಒಂದೊಂದೇ ಬ್ಯಾಗನ್ನು ಓಪನ್ ಮಾಡಿ ಎಲ್ಲ ಇದು ಮಾಡ್ತಾರೆ, ತುಂಬ ಲೇಟ್ ಆಗುತ್ತೆ ಅದಕ್ಕೆ. ಆಮೇಲೆ ಬಂದ್ಬಿಟ್ಟು 2 ಬ್ಯಾಗ್ ಶಾರ್ಟೇಜ್ ಐತೆ ಅಂತಂದರು. ಎಲ್ಲ ತಗೊಂಡೋಗಿ ಮೇಲ್ಗಡೆ ಬಿಟ್ಕೊಂಬಿಟ್ಟವ್ರೆ. ಮೇಲ್ಗಡೆ ಹೋಗ್ಬೇಕು ಅಂದರೆ ಇವಾಗ ಹೋಗೋಕ್ಕಾಗಲ್ಲ ನೀವು ಅಂತಂದರು. ಇಲ್ಲ, ನಾನು ಹೋಗ್ಬೇಕು, ಎಲ್ಲಿ ಬಿಟ್ಟಿದ್ದೀರಾ, ನಮ್ಮ ಅನ್ಲೋಡ್ ಮಾಡಿರೋ ಐಟಮ್ ನೋಡಬೇಕು, ಹಂಗೆ ಇದಕ್ಕೆ. ಆಮೇಲೆ ಸೆಕ್ಯೂರಿಟಿಗೆಲ್ಲ ಕೇಳಿ ಪರ್ಮಿಷನ್ ತೊಗೊಂಡು ಕರ್ಕೊಂಡು ಹೋದ್ರಪ್ಪ ಮೇಲೆ. ಎಲ್ಲ ಮಿಕ್ಸ್ ಮಾಡಿ ಇಕ್ಕವ್ರೆ ಐಟಮು. ಅದ್ಯಾವುದೋ ನಮ್ಮ ಥರನೇ ಐಟಮ್ ಇನ್ನೊಂದು ಐತೆ, ಅದು ಕೇಳ್ರೆ ನಿಮ್ದಲ್ಲ ಅಂತಾರೆ. 2 ಬ್ಯಾಗ್ ಶಾರ್ಟೇಜ್ ಐತೆ ಅಂದ್ಬಿಟ್ಟು ಇನ್ನೇನು ಮಾಡೋದು. ಇವಾಗ 3:15 ಬೆಳಗಿನ ಜಾವ 3:15ಗೆ ಫೋನ್ ಮಾಡಿದ್ರೆ, ಅಂದರೆ ನನಗೆ ಕಳಿಸಿರೋರ್ಗೆ ಯಾರಿಗಾನ ಫೋನ್ ಮಾಡಿದ್ರೆ, ಒಳ್ಳೆ ನಿದ್ದೆ ಟೈಮ್ ಎಲ್ಲ ಯಾರೂ ಫೋನ್ ಎತ್ತಲಿಲ್ಲ. ಏನು ಮಾಡೋಕ್ಕಾಗಲ್ಲ, ವಿಧಿಲ್ಲ, ಬರ್ಸ್ಕೊಂಡು ಅದರಲ್ಲಿ ಅದೇನು ರಿಟರ್ನ್ ಹಾಕ್ಕೊಂಡು ಬಂದೆ. ಈಗ ಏನಂದರೆ ಇವ್ರು ಗೋಡನ್ ಅವ್ರು ಏನು ಹೇಳಿದರು ಅಂದರೆ, ನನಗೆ ಹಾಕಿರೋದು ಕರೆಕ್ಟಾಗೈತೆ, ಇಲ್ಲಿಂದ ಕರೆಕ್ಟಾಗಿ ಲೋಡ್ ಮಾಡಿದ್ದೀವಿ, ಯಾವುದು ಕಡಿಮೆ ಹಾಕಿಲ್ಲ ಅಂತ ಇವ್ರು ಹೇಳ್ತಾವ್ರೆ. ಅವನು ಶಾರ್ಟೇಜ್ ಅಂತ ಹೇಳ್ತಾವನೆ. ನಾನು ಗಾಡಿ ತೊಗೊಂಡೋಗಿ ಅಲ್ಲಿ ಹಾಕ್ದವನು, ಗಾಡಿ ಬಿಟ್ಟು ಎಲ್ಲೂ ಹೋಗಿಲ್ಲ. ಹಿಂಗಾದಾಗ ಏನಾಗೋಗ್ಬಿಡುತ್ತೆ ಹೇಳಿ. CC ಕ್ಯಾಮ್ರಾ ಚೆಕ್ ಮಾಡಿದ್ರೆ 2 ಕಡೆನೂ ಪಕ್ಕ ಗೊತ್ತಾಗುತ್ತೆ. ಬಟ್ ಇವರು ನನ್ನ ಮೇಲೇನು, ಟ್ರಾನ್ಸ್ಪೋರ್ಟ್ ಅವರು ನನ್ನ ಕಳಿಸಿದ್ರಲ್ಲ ಲೋಡ್ ಮಾಡಿ, ಅವರೇನು ನನ್ನ ಮೇಲೆ ಬ್ಲೇಮ್ ಮಾಡ್ತಾಯಿಲ್ಲ. ಅವ್ನು ಹೇಳಿದ್ದ, ಅಂದರೆ ಅನ್ಲೋಡ್ ಮಾಡ್ಕೊಂಡು ಒಂದು ಸೂಪರ್ವೈಸರು ಮೆಟ್ರೋದಲ್ಲಿರೋನು, ಲಾಸ್ಟ್ ಟೈಮು ಇದೇ ಐಟಮ್ ಬಂದಿತ್ತು, ಶಾರ್ಟೇಜ್ ಬಂದಿತ್ತು, ಮೇಲ್ ಹಾಕಿದ್ರೆ ಏನು ಮೇಲ್ ರಿಪ್ಲೈ ಮಾಡ್ತಾಯಿಲ್ಲ, ಹಿಂಗೆ ಅಂತ ಎಲ್ಲ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಿದ. ಅದಕ್ಕೆ ಇವರಂದರು, ಅವನು ಶಾರ್ಟೇಜ್ ಬಂದಿರೋದಕ್ಕೆ ಈ ಥರ ನಾಟಕ ಆಡ್ತಾವನೆ, ಹೋಗ್ಲಿ ಆಯ್ತು ತಗೊಂಬ, ಮಾತಾಡಿ ಕ್ಲಿಯರ್ ಮಾಡ್ಕೊತೀವಿ ಅಂತ ಅವ್ರು ಅಂದರು. ಅಂದರೆ ನನ್ನನ್ನೇನು ಬ್ಲೇಮ್ ಮಾಡ್ತಾಯಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಅವ್ನು ಮಾಡೋ ಅಲ್ಕ ಕೆಲಸಕ್ಕೆ ಇವಾಗ ಇಲ್ಲಿ ಕರೆಕ್ಟಾಗಿ ಲೋಡ್ ಮಾಡಿ ಕಳಿಸಿರ್ತಾರೆ, ಅಲ್ಲಿ ಶಾರ್ಟೇಜು ಅಂತ ಅಂದ್ಬಿಟ್ಟು ಬ್ಯಾಗ್ ಇವಾಗ ಇಲ್ಲೇ ಕಡಿಮೆ ಹಾಕೋರು, ಅಲ್ಲೇ ಎತ್ತಿ 2 ಬ್ಯಾಗ್ ಒಳಗೆ ಹಾಕೊಂಡವ್ರು, ನನಗೆ ಗೊತ್ತಿಲ್ಲ. ಅವ್ರೇನೋ ಆ ಥರ ಬ್ಯಾಗ್ ಒಳಗಡೆ ಹಾಕ್ಕೊಂಡಿದ್ರೆ ಯಾರ ಮೇಲೆ ಬರುತ್ತೆ ಇದು? ನಮ್ಮ ಮೇಲೆ ಬರುತ್ತೆ. ಇವತ್ತು ನಾನು ಬಿಡಿ, ನನ್ನ ಮೇಲೆ ನಂಬಿಕೆ ಐತೆ ಅವ್ರಿಗೆ, ನನ್ನ ಮೇಲೆ ಡೌಟು ಸಹ ಪಡಲ್ಲ. ಅದೇ ಯಾರನ್ನ ಬೇರೆ ಡ್ರೈವರ್ಗಳು ಅಥವಾ ಹೊಸಬ್ರು ಡ್ರೈವರ್ಗಳನ್ನ ನಾನು ಹೋದರೆ, ಅವರಲ್ಲಿ ಅಲ್ಕ ಕೆಲಸ ಮಾಡೋಕ್ಕೆ ನಮ್ಮ ತಲೆ ಮೇಲೆ ಬರುತ್ತೆ ಅದು. ಹಿಂಗಾಯ್ತು. ನೆನ್ನೆ ಅಂತೂ ನಿದ್ದೆನೇ ಮಾಡಿಲ್ಲ ಬಿಡಿ. ಇವಾಗ ಎತ್ತಿ ಏನಂದರೆ 10 ಬ್ಯಾಗ್ ಐತಲ್ಲ ಹಿಂದೆಗಡೆ, ಅದನ್ನ ಹೋಗಿ ಅನ್ಲೋಡ್ ಮಾಡಿಸ್ಬೇಕು ಅಂತ ಹೋಗ್ತಾಯಿದ್ದೀನಿ. ಅಯ್ಯೋ, ನೆನ್ನೆ ಯಾಕನ ಹೋದ್ ನಾವು ಬಾಡಿಗೆ ಅನಿಸ್ಬಿಡ್ತು. ಇನ್ನೊಂದು ಏನಂದರೆ, ಕೆಲಸನೇ ಮಾಡಲ್ಲ ಅಲ್ಲಿರೋರು ಡ್ರೈವರ್ಗಳು. ಆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂದ್ಬಿಟ್ಟು ಆ ಕಸ್ಟಮರ್ಗೆ ಅಷ್ಟೊಂದೆಲ್ಲ ಸೌಲಭ್ಯ ಎಲ್ಲ ಕೊಡ್ತಾರೆ, ಕ್ಲೀನಾಗಿ ಅವ್ರಿಗೆ ಪರ್ಚೇಸಿಂಗ್ ಮಾಡೋದಕ್ಕೆ, ಅದಕ್ಕೆ ಇದಕ್ಕೆ. ಬಟ್ ಏನಂದರೆ, ಅಲ್ಲಿ ಡ್ರೈವರ್ಗಳು ಆಲ್ಟ್ ಆಗ್ತಾರಲ್ಲ, ಅವ್ರಿಗೆ ಕುಡಿಯೋಕ್ಕೆ ನೀರು ಸಹ ಇರೋಲ್ಲ, ಎಲ್ಲ ತಗೊಂಡು ಒಳಗಡೆ ಇಟ್ಟಿರ್ತಾರೆ. ಸೊಳ್ಳೆಗಳ ಕಾಟ, ಮತ್ತು 20 ಸತಿ ಹೋಗಿ ಕೇಳ್ತಾ ಇರಬೇಕು. IPL ನೋಡ್ಕೊಂಡು ಹಿಂಗೆ ಮುಂದೆಗಡೆ ಫೋನ್ ಇಟ್ಕೊಂಡು ಅವನು
ಲೇಬರು ಅವನು IPL ನೋಡ್ತಾ ಇರ್ತಾನೆ, ಹಿಂಗೆ ಫೋನು ಅಲ್ಲಿ ಇಕ್ತಾನೆ, ಒಂದು ಬಾಕ್ಸ್ ಎತ್ಕೊಂಡು ಪ್ಯಾಲೆಟ್ ಇಟ್ಟ ಮೇಲೆ ಇಡ್ತಾನೆ. ಇವ್ರು ರಿಸೀವ್ ಮಾಡ್ಕೊಳೋನು IPL ನೋಡ್ತಾನೆ, ಒಂದು ಟಿಕ್ ಮಾಡ್ತಾನೆ, ಅಲ್ಲಿ ಸ್ಕೋರ್ ನೋಡ್ತಾನೆ, IPL ಸ್ಕೋರು. ಹಿಂಗೆ ಮೊಬೈಲ್ ನೋಡ್ಕೊಂಡು ಕೆಲಸ ಮಾಡ್ತಾರೆ ಕಚ್ಚಡ ನನ್ನ ಮಕ್ಕಳು. ಅಲ್ಲಿ ಏನು ಹೇಳೋರಿಲ್ವಾ ಕೇಳೋರಿಲ್ವಾ ಒಂದೂ ಗೊತ್ತಿಲ್ಲ. ನನಗಂತೂ ಸಖತ್ ಬೇಜಾರಾಯಿತು ನಿನ್ನೆ. ಇರಲಿ ಸ್ನೇಹಿತರೆ, ಇವಾಗ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀನಿ ಅನ್ಲೋಡ್ ಮಾಡ್ಸೋಣ ಅಂತ, ನೋಡೋಣ ಅಲ್ಲಿ ಏನು ಹೇಳ್ತಾರೆ ಅಂತ. ಒಂದು ಐಟಮ್ ಹಾಕಿದ್ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ನಮಗೂ ನೋಡೋ ಇರಪ್ಪ ಅದು ನಮ್ಮ ಮೇಲೆ ಏನೋ ಡೌಟ್ ಪಟ್ಕೊತಾರೋ ಏನೋ ಆ ಥರ ಎಲ್ಲ ನಮಗೂ ಕೊರಿತಾ ಇರ್ತದೆ. ನಾನು ಎಷ್ಟು ಒದ್ದಾಡದೆ ಗೊತ್ತಾ, ಅವ್ರು ಕಡಿಮೆ ಐತೆ ಅಂದಿದ ತಕ್ಷಣ. ಏನೋ ಇವಾಗ ರಿಟರ್ನ್ ಅಂತಂದರೆ ಬಿಡು, ಬಾಕ್ಸು ಅಲ್ಲಿರ್ತದೆ, ಐಟಮ್ ಬೇರೆದು ಬಂದೈತೆ ರಿಟರ್ನ್ ಹಾಕೋರೆ ಅಂತ ಹೇಳ್ಬೋದು. ಶಾರ್ಟೇಜು ಅಂತ ಬಂದಾಗ ಇವರು ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಇರ್ತಾರೆ. ತುಂಬ ಹಿಂಸೆ ಆಗುತ್ತೆ. ಸ್ನೇಹಿತರೆ, ಇತ್ತೀಚೆಗಂತೂ ಈ ಪೋರ್ಟರಲ್ಲಿ ನಮ್ಮ ಗಾಡಿನಲ್ಲಿ ಏನು ಮಾಡ್ತಾಯಿದ್ದೀವಿ 407 ಯಾವಾಗ ಟೈಮಿಂಗ್ಸ್ ಎಲ್ಲ ಜಾಸ್ತಿ ಮಾಡಿದ್ರು ಅಂದರೆ ಕಸ್ಟಮರ್ಗೆ ಲೋಡ್ ಅನ್ಲೋಡಿಂಗ್ ಎಲ್ಲ 2.5 ಅವರ್ ಏನು ಫ್ರೀ ಕೊಟ್ರಲ್ಲ, ಅವಾಗಿಂದ ಬಾಡಿಗೆಗಳು ಮಾಡೋಕ್ಕೆ ಆಗ್ತಾಯಿಲ್ಲ. 2 ಬಾಡಿಗೆ ಮಾಡ್ಬೋದು ಅಷ್ಟೇ. ಅದು 10 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಪಿಕಪ್ ಕೊಡ್ತಾನೆ. 3,000 ರೂಪಾಯಿ ದುಡಿಯೋಷ್ಟರಲ್ಲಿ ಸಾಕಾಗೋತಾ ಇದೆ. ಇವಾಗ ನೀವು ಇದನ್ನೆಲ್ಲ ನೋಡಿರ್ಬೋದು, ಆರಾಮಾಗಿ 3 ವೀಲರ್ ಗಾಡಿಯವರು ಆಗಲಿ ಸಣ್ಣ ಪುಟ್ಟ ಗಾಡಿಯವರೆಲ್ಲ ಆರಾಮಾಗಿ 3,000 ಅಂದರೆ ಆರಾಮಾಗಿ ಅನ್ನೋದಕ್ಕಿಂತ ಅವರು ಕಷ್ಟಪಡ್ತಾರೆ. ಅಂದರೆ ಆ ಗಾಡಿನಲ್ಲೇ ಆ ಶರ್ನಿಂಗ್ಸ್ ಆಗೋಗ್ಬಿಡ್ತೈತೆ. ನಾವು ಇಷ್ಟು ದೊಡ್ಡ ಗಾಡಿ ಇಟ್ಕೊಂಡು 3,000 ರೂಪಾಯಿ ಪೋರ್ಟರಲ್ಲೇ ಮಾಡಿ ದುಡಿತೀವಿ ಅಂದರೆ ಕಷ್ಟ ಆಗ್ಬಿಟ್ಟೈತೆ. ಈಗ ಈ ಪರಿಸ್ಥಿತಿ ನೋಡಿಕೊಂಡ್ರೆ 407 ಗಾಡಿ ಯಾರು ಹೊಸ ಗಾಡಿ ಅಂತೂ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಈ ಗಾಡಿ ಲೋನ್ ಇಲ್ಲ ಅಂತಂದರೆ ಹೆಂಗೋ ಮೇಂಟೈನ್ ಆಗಿಬಿಡುತ್ತೆ. ಬರೀ ಪೋರ್ಟರಲ್ಲೇ ಮಾಡ್ತೀವಿ ಅಂದರೆ, ನೀವು ಲೋನ್ ಗೀನೆಲ್ಲ ಇಟ್ಕೊಂಡು ಮಾಡ್ತೀವಿ ಅಂದರೆ ಕಷ್ಟ ಆಗಿಬಿಡುತ್ತೆ. 3,000 ರೂಪಾಯಿ ದುಡ್ದು 1,000 ಡೀಸೆಲ್ಗೆ ಹೋಗ್ಬಿಡ್ತದೆ ನಾವು ಬೆಂಗಳೂರೆಲ್ಲ ಓಡಾಡ್ಕೊಂಬಂದರೆ. ಇನ್ನು 1,000 ಗಾಡಿ EMI ಅಂತ ಎತ್ತಿಟ್ರು ಇನ್ನು 1,000 ರೂಪಾಯಿ ಮಾತ್ರ ಉಳಿತದೆ. ಅದು 3,000 ರೂಪಾಯಿ ದುಡಿದ್ರೆ ಆಗಲ್ಲ. ಇವಾಗ ಒಂದು ಕಮಿಷನ್ನು ಅದು ಇದು ಎಲ್ಲ ತೆಗೆದ್ರೆ 2,800, ಒಂದೊಂದು ಸತಿ 2,800 ಆಗುತ್ತೆ, ಒಂದೊಂದು ಸತಿ 3,000 ಆಗುತ್ತೆ. ಕೆಲವೊಂದು ಟೈಮಲ್ಲಿ ಒಂದು 200-300 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಮೊದಲೆಲ್ಲ ನಾವು 5,000 6,000 ಎಲ್ಲ ದುಡಿತಾ ಇದ್ವಿ ಅಂದರೆ ಇದೇ ಗಾಡಿನಲ್ಲಿ. ಇವಾಗ ತುಂಬ ಕಷ್ಟ ಆಗ್ಬಿಡೈತೆ ನಮಗೆ. ಹೆಂಗೆ ಅಂದರೆ ಇವಾಗ ಪರ್ಸ್ನಲ್ ಅದು ಇದು ಮಾಡ್ಕೊತಾ ಇರ್ತೀವಲ್ಲ, ಹೆಂಗೋ ಮೇಂಟೈನ್ ಆಗ್ತಾಯಿದೆ. ಈ ಟೈಮಲ್ಲಿ ಏನಾದರೂ ಈ ಹೊಸ ಗಾಡಿಗಳನ್ನ 407 ಹಾಕ್ಬಿಟ್ರೆ ಮುಗಿದೋಯ್ತು ಕತೆ. ಸ್ನೇಹಿತರೆ, ಅದು ಐಟಮ್ ತಗೊಂಡೋಗಿ ಏನು ರಿಟರ್ನ್ ಬಂದಿತ್ತಲ್ಲ, ತಗೊಂಡೋಗಿ ವಾಪಸ್ಸು ಒಂದು 10 ಇತ್ತು, ಒಂದು 8 ಬ್ಯಾಗು, ಒಂದು 2 ಬಾಕ್ಸು ತಗೊಂಡೋಗಿ ಅಲ್ಲೇ ಕೊಟ್ಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ. ಯಾಕೆಂದರೆ ಬೆಳಗಿನ ಜಾವ 3:30-4 ಗಂಟೆ ಆಯಿತು. ಅವರು ಶಾರ್ಟೇಜ್ ಐತೆ ಅಂತ ಹೇಳಿದಾಗ ನನಗೆ ಟೆನ್ಷನ್ ಆಗೋಯ್ತು. ಮೇಲೆಲ್ಲ ಹೋಗಿ ಅದೆಲ್ಲ ಕೌಂಟ್ ಮಾಡಿ ಮನೆಗೆ ಬರೋಷ್ಟರಲ್ಲಿ 5 ಗಂಟೆ ಆಯಿತು. ನೆನ್ನೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ಅಲ್ಲಿ ಬೇರೆ ಸೊಳ್ಳೆಗಳ ಕಾಟ. ನಾನು ಎಲ್ಲೂ ಔಟ್ಸೈಡಲ್ಲಿ ಹೋಗಿ ಗಾಡೀಲಿ ಮಲಗಿ ಅಭ್ಯಾಸ ಇಲ್ಲ. ಅದಕ್ಕೆ ಸ್ವಲ್ಪ ಇವತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟು ನಾನು ಬಂದುಬಿಟ್ಟೆ ಮನೆ ಕಡೆ. ನಿದ್ದೆ ಬೇರೆ ಇರಲಿಲ್ವಲ್ಲ ಅದಕ್ಕೆ. ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಇವ್ರಿಗೆ ಬಿಡಿ, ಇವ್ರು ಏನಂತಂದರು ಅಂದರೆ 2 ಬ್ಯಾಗ್ ಶಾರ್ಟೇಜ್ ಇತ್ತು ಅಂತ ಹೇಳಿದ್ನಲ್ಲ, ಅದು ಅಂದರೆ ಅವನು ಹೋದ ಸತಿ ಕಡಿಮೆ ಹೋಗಿತ್ತು ಅಂತ ಹೇಳ್ಬಿಟ್ಟು ಈ ಸತಿ ಎತ್ತಿ ಒಳಗಡೆ ಹಾಕ್ಕೊಂಡು ಶಾರ್ಟೇಜ್ ಅಂತ ಹೇಳೋನೆ, ನಾವು ಕ್ಲಿಯರ್ ಮಾಡ್ಕೊತೀವಿ ಬಿಡು ಅಂತ ಹೇಳಿದ್ರು. ಆಯಿತಾ. ಬಟ್ ಕೆಲವೊಂದು ಸತಿ ಏನಾಗೋಗ್ಬಿಡುತ್ತೆ, ನಮ್ಮ ಮೇಲೆ ಬರೋಂಥ ಚಾನ್ಸಸ್ ಇರುತ್ತೆ. ನಾವು ಕರೆಕ್ಟಾಗಿ ಲೋಡ್ ಮಾಡಿದ್ದೀವಿ, ಐಟಮ್ ಎಲ್ಲಿ ಅಂತ ನಮ್ಮನ್ನೇ ಕೇಳ್ತಾರೆ. ಹುಷಾರಾಗಿರಬೇಕು ತುಂಬ, ಇಲ್ಲಾಂದರೆ ನಾವು ಕಟ್ಕೊಡೋ ಅಂಥ ಪರಿಸ್ಥಿತಿ ಬಂದುಬಿಡ್ತದೆ. ಈ ಪೋರ್ಟರ್ ಬಾಡಿಗೆ ಎಲ್ಲ ಹೋಯಿತು ಅಂದರೆ ಏನಾಗುತ್ತೆ ಅಂದರೆ, ಎಣಿಸ್ಕೊಳ್ಳಿ ಹೆಂಗೆ ಅಂದರೆ ನಾವು ಹೇಳ್ಸ್ಕೊಳ್ಳಲ್ಲ ಅಂತ ಹೇಳ್ತೀವಿ ಜಾಸ್ತಿ ಐಟಮ್ ಇತ್ತು ಅಂತಂದರೆ. ಇಲ್ಲ ನಿಮ್ಗೇನಾದರೂ ಸೇಫ್ಟಿ ಬೇಕು ಅಂದರೆ ಯಾರನ್ನ ಹುಡುಗನ ಕಳಿಸಿ, ಇಲ್ಲಾಂದರೆ ಸೀಲ್ ಹಾಕ್ಕೊಳ್ಳಿ ಅಂತ ಹೇಳ್ಬೋದು. ಗೊತ್ತಿರೋರೇ ಕಳಿಸ್ದಾಗ ಶಾರ್ಟೇಜು ಅಂದಾಗ ನಮಗೇನಂದರೆ, ಫಸ್ಟ್ ಆಫ್ ಆಲ್ ಮಾಡದಿರೋ ತಪ್ಪಿಗೆ ನಮ್ಮ ಮೇಲೆ ಎಲ್ಲಿ ಅನುಮಾನ ಪಡ್ತಾರೋ ಏನೋ. ಇವಾಗ ಅದು ದೊಡ್ಡ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂದರೆ ಎಲ್ಲ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಪರ್ಫೆಕ್ಟಾಗಿರ್ತದೆ, ಅಲ್ಲಿ ಆ ಥರ ಎಲ್ಲ ಮಾಡಲ್ಲ ಅಂತ ಇವ್ರಿಗೂ ಮೈಂಡಲ್ಲಿ ಇರುತ್ತೆ. ಡ್ರೈವರ್ ಏನೋ ಇಳಿಸ್ಬಿಟ್ಟೋಗ್ಬಿಟ್ಟವನೇನೋ ಅನ್ನೋ ಥರ ನಮ್ಮ ಮೇಲೆ ಒಂದು ತಪ್ಪು ಮನೋಭಾವ ಬರುತ್ತೇನೋ ಅನ್ನೋದು ನಮಗೂ ಒಂದು ಟೆನ್ಷನ್ ಇರುತ್ತೆ. ಯಾರೇ ಆಗಲಿ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಏನಂದರೆ ಡ್ರೈವರು ತಗೊಂಬಂದಿರ್ತಾನೆ, ಅವನಿಗೆ ಶಾರ್ಟೇಜ್ ಬಂತು ಅಂದ್ಬಿಟ್ಟು ಎತ್ತು ಒಳಗೆ ಹಾಕೊಂಡ್ರೆ, ಇವಾಗ ಡ್ರೈವರ್ ಮೇಲೆ ಬಂದಿದ್ರೆ ನಾನು ಕಟ್ಕೊಡೋ ಅಂಥ ಪರಿಸ್ಥಿತಿ ಬಂದಿದ್ದಿದ್ರೆ, ಇವರೇನೋ ಬಿಡ್ರಿ, ಇವ್ರು ಅರ್ಥ ಮಾಡಿಕೊಂಡ್ರು. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಹಿಂಗೆ ಆಯಿತು ಅಂತ ಹೇಳಿದ್ದಷ್ಟೇ ಈ ವಿಡಿಯೋದಲ್ಲಿ. ನೆಕ್ಸ್ಟು ಯಾರಾನ ಈ ಥರ ಇದ್ದರೆ ನೋಡಿಕೊಂಡು CC ಕ್ಯಾಮ್ರಾಗಳಿರೋ ಹತ್ರ ಓಕೆ, ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಬೋದು. ಇಲ್ಲದೇ ಇರೋ ಹತ್ರ ಏನು ಮಾಡ್ತೀರಾ? ಇಲ್ಲಿ ಲೋಡ್ ಮಾಡಿರೋರು ಕರೆಕ್ಟಾಗಿ ಲೋಡ್ ಮಾಡಿದ್ದೀನಿ ಅಂತಾರೆ, ಅಲ್ಲಿ ಈ ಶಾರ್ಟೇಜು ಅಂತಾರೆ ಅನ್ಲೋಡ್ ಮಾಡಿರೋ ಹತ್ರ.
ನಾನೇನಾದರೂ ಒಂದು 3:15 ಬೆಳಗಿನ ಜಾವ ಆಗಿಲ್ಲ ಅಂದಿದ್ರೆ ಅಲ್ಲಿಂದ ಬರ್ತಾನೆ ಇರಲಿಲ್ಲ ಅದನ್ನು ಕ್ಲಿಯರ್ ಮಾಡ್ದಲೆ. ಯಾರಿಗೆ ಫೋನ್ ಮಾಡಿದ್ರು ಅಷ್ಟೊತ್ತಲ್ಲಿ ಎಲ್ಲ ಮಲಗಿರ್ತಾರೆ, ಯಾರು ಎತ್ತಾ ಇರಲಿಲ್ಲ ಫೋನು. ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ವಿಧಿ ಇಲ್ಲದೆ ಅಂದ್ಬಿಟ್ಟು ಅಲ್ಲಿಂದ ಬಂದೆ ನಾನು, ಎಲ್ಲ ಬಿಲ್ಲಲ್ಲೆಲ್ಲ ಬರ್ಸ್ಕೊಂಡು. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ. ಏನಂದರೆ ಇದು ಸ್ವಲ್ಪ ಅವೇರ್ನೆಸ್ ಆಗಿರಿ, ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿದ್ದಷ್ಟೇ.